ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವೈಷ್ಣವ್ಸ್ ಕುಕಿಂಗ್ ಚಾನಲ್. ನಾನು ನಿಮ್ಮ ವೇದ. ಎಲ್ಲರೂ ನಾರ್ಮಲ್ ವೆಜಿಟೇಬಲ್ ಸೂಪ್ಸ್ ಅಂತ ಎಲ್ಲರೂ ತೊಗೊಂತೀರ. ಬಟ್ ಆದರೆ ಈ ಥರ ರಾಗಿನ ಹಾಕಿ ಜೊತೆಗೆ ಬೀಟ್ರೂಟ್ ಎಲ್ಲ ಹಾಕಿ ಈ ಥರ ಕಲರ್ಫುಲ್ ಆಗಿರುವಂತಹ ಸೂಪನ್ನು ನೀವು ಯಾವ್ದಾದ್ರು ಟ್ರೈ ಮಾಡಿದ್ದೀರಾ? ಇಲ್ವಲ್ಲ? ಹಾಗಿದ್ರೆ ಬನ್ನಿ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಈಗ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದನ್ನು ನಾವು ಮೊದಲಿಗೆ ಒಂದು ಪ್ಯಾನ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನಾವು ಎಣ್ಣೆನ ಹಾಕ್ಕೊಳ್ಬೇಕು. ಎಣ್ಣೆ ಹಾಕಿ ಬಿಸಿ ಆದಮೇಲೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಬೇಕು. ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಹಾಕ್ಕೊಬೇಕು. ಸ್ವಲ್ಪ ಲೈಟಾಗಿ ಬಾಡೋ ಥರ ನೀಟಾಗಿ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಈರುಳ್ಳಿ ಹಾಕಿದ್ಮೇಲೆ ನಾವಿಲ್ಲಿ ಸ್ವಲ್ಪ ಚಿಕ್ಕದಾಗಿ ಹಚ್ಚಿಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಾಕ್ಕೊಬೇಕು. ಸಣ್ಣದಾಗಿ ಜಜ್ಜಾದರೂ ಹಾಕ್ಕೊಬೋದು ಅಥವಾ ಸಣ್ಣದಾಗಿ ಕೊಯ್ದಿಟ್ಕೊಂಡು ಹಾಕ್ಕೊಬೋದು. ಜೊತೆಗೆ ನಿಮಗೆ ಬೇಕಾಗಿರೋಂತಹ ಎಲ್ಲ ವೆಜಿಟೇಬಲ್ಸು ಕೂಡ ಆ್ಯಡ್ ಮಾಡ್ಕೊಬೋದು. ನಾನಿದರಲ್ಲಿ ಬೀನ್ಸ್ ಮತ್ತು ಬ್ರೋಕ್ಲಿ ಹಾಗೆ ನಾನಿಲ್ಲಿ ಬೀಟ್ರೂಟನ್ನು ಹಾಕ್ಕೊತಾ ಇದ್ದೀನಿ. ಜೊತೆಗೆ ಸ್ವೀಟ್ ಕಾರ್ನು ಕೂಡ ಹಾಕ್ಕೊಂಡು ಹೈ ಫ್ಲೇಮಲ್ಲೇ ಲೋ ಫ್ಲೇಮನ್ನು ಇಟ್ಕೊಂಡು ಅಂದರೆ ಉರಿ ಕಡಿಮೆ ಇಟ್ಕೊಂಡು ನಿಧಾನಕ್ಕೆ ಬಾಡಿಸ್ಕೊಳ್ಬೇಕಾಗುತ್ತೆ. ಸೊ ಇದೆಲ್ಲ ಆದಮೇಲೆ ನಾನು ಸ್ವಲ್ಪ ಕ್ಯಾಬೇಜನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಇಲ್ಲಿ ಸ್ವಲ್ಪ ಟೊಮೆಟೊನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಟೊಮೆಟೊ ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಕ್ರೀಮಿನೂ ಮೆಲ್ಟ್ ಆಗಿರುತ್ತೆ ಅಂತ ಹಾಗಾಗಿ ನಾನು ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಬೇಕಿದ್ರೆ ಆಪ್ಷನಲ್ಲು ಟೊಮೆಟೊ. ಅದಾದಮೇಲೆ ಚೆನ್ನಾಗಿ ಕುಕ್ ಹಾಕಿದ್ಮೇಲೆ ನಾವಿಲ್ಲಿ ಸ್ವಲ್ಪ ಬೇಯೋದಕ್ಕಂತ ನಾವಿಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ತಿದ್ರಲ್ಲ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬಂದಮೇಲೆ ಅಂದರೆ ನೀಟಾಗಿ ಚೆನ್ನಾಗಿ ಕುದಿ ಬಂದಬೇಕು. ಅದಕ್ಕೆ ನಾನಿಲ್ಲಿ ರಾಗಿ ಪೌಡರನ್ನು ಹಾಕ್ಕೊತಾ ಇದ್ದೀನಿ. ಅಂದರೆ ಮಾಮೂಲಿ ಮನೇಲಿ ಮಾಡಿರುವಂತಹ ಹಸಿಟ್ಟೆ ಇರುತ್ತಲ್ವ, ರಾಗಿ ಮುದ್ದೆ ಮಾಡೋದಕ್ಕೆ ನಾವು ಬಳಸುವಂತಹ ಈ ರಾಗಿ ಪೌಡರನ್ನು ನಾವು ನೀಟಾಗಿ ಒಂದು ಟೇಬಲ್ ಸ್ಪೂನ್ನ ಹಾಕ್ಕೊಂಡು ಗಂಟು ಇಲ್ದಿರೋ ಸ್ಪೂನಲ್ಲಿ ನೀಟಾಗಿ ಕಲಿಸ್ಕೊಬೇಕು. ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಥರ ನೀಟಾಗಿ ಗಂಟು ಇಲ್ದಿರ ನೀಟಾಗಿ ಕಲಿಸ್ಕೊಳ್ಬೇಕು. ಈಗ ನೋಡ್ತಿದ್ರಲ್ಲ ನಾನು ನೀಟಾಗಿ ಒಂದು ಸ್ವಲ್ಪನೂ ಗಂಟು ಇಲ್ದಿರ ನಿಧಾನಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ. ಸೊ ಈ ಥರ ನೀಟಾಗಿ ಗಂಟಿಲ್ದಿರ ನೀಟಾಗಿ ಕಲಿಸ್ಕೊಂಡ್ಮೇಲೆ ನಾವು ಆಗಲೇ ನೀಟಾಗಿ ಬೇಯಿಸೋದಕ್ಕೆ ಇಟ್ಟಿದ್ವಲ್ಲ ಆ ತರಕಾರಿಗೆ ನೀಟಾಗಿ ಹಾಕ್ಕೊಳ್ಬೇಕು. ಸೊ ಅದಕ್ಕೆ ಬೇಕಾಗಿರೋಂಥ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಬೇಕು. ಸೊ ಇದೆಲ್ಲ ನೀಟಾಗಿ ಕಲಿಸಾದ್ಮೇಲೆ ನೀಟಾಗಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಈಗ ನೋಡಿ ನೀಟಾಗಿ ಕುದೀತಿದೆ. ಸೊ ಈ ಥರ ನೀಟಾಗೆಲ್ಲ ಕುದ್ದಾದಮೇಲೆ ತರಕಾರಿನೂ ಕೂಡ ನೀಟಾಗಿ ಬೆಂದಿದೆ ಅಂತ ಕಂಪ್ಲೀಟಾಗಿ 100% ವೆಜಿಟೇಬಲ್ ಬೇಯಬೇಕು ಅಂತ ಇಲ್ಲ. ಅಟ್ಲೀಸ್ಟ್ ಒಂದು 75% ವೆಜಿಟೇಬಲ್ಸ್ ಬೆಂದ್ಕೊಂಡ್ರೆ ಸಾಕು. ಲಾಸ್ಟಲ್ಲಿ ನಾನು ಇಲ್ಲಿ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೆವರ್ ಸ್ಕಿಪ್ ಪೆಪ್ಪರ್ ಪೌಡರ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋ ಹೋಗಿಲ್ಲ. ಯಾಕಂದರೆ ಸೂಪ್ಗೆ ಮೇನ್ ಬೇಕಾಗಿರೋದು ಪೆಪ್ಪರೇ ಕೂಡ. ಸೊ ಅದಕ್ಕೆ ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಸೊ ಇಷ್ಟೆಲ್ಲ ಮಾಡಿದ್ರೆ ರುಚಿಯಾಗಿರೋಂತಹ ಸೂಪ್, ವೆಜಿಟೇಬಲ್ ಸೂಪ್ ಸೂಪರಾಗಿರುತ್ತೆ. ಸೊ ಇದನ್ನು ನೀವು ರಾಗಿ ಸೂಪ್ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ, ಅಥವಾ ಕಲರ್ ನೋಡಿ ಅರೆ ಕೆಂಪಿಗಿದೆಯಲ್ಲ ಅಂತ ಅಂದ್ಕೊಂಡು ಕೆಂಪಿಗಿರೋ ಬೀಟ್ರೂಟ್ ಸೂಪ್ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ. ಸೊ ಕುಡಿತಿದ್ರಂತೂ ಚಳಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಈ ಮನೇಲಿ ಈ ಥರ ಒಂದು ವೆಜಿಟೇಬಲ್ ಅಥವಾ ಕಲರ್ಫುಲ್ ಸೂಪ್ನ ಮನೇಲಿ ಮಾಡಿಕೊಂಡು ತೊಗೊಳ್ಳಿ. ಸೊ ಮನೇಲಿ ಮಕ್ಕಳು ತರಕಾರಿ ತಿನ್ನಲ್ಲ ಅಂತ ಇರೋರು ಕೂಡ ಒನ್ ಮೋರ್ ಅಂತ ಕೇಳೋದಂತೂ ಪಕ್ಕ.